ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು. ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ, ಇದು ಒಳನೋಟ. ನಾನು ನಿಕೇಶ್ ಕೊಠಾರಿ. ವೀಕ್ಷಕರೇ, ಇವತ್ತಿನ ಟಾಪ್ 2 ಸ್ಟೋರಿಯನ್ನ ನೋಡ್ತಾ ಹೋಗೋಣ. ನಂಬರ್ 1, ರುಚಿ ರುಚಿ ತುಪ್ಪ, ಬಿಸಿ ಬಿಸಿ ತುಪ್ಪ. ಏನಿದು? ತುಪ್ಪ ಬಹಳ ರುಚಿ ರುಚಿಯಾಗಿರುತ್ತೆ, ಆದ್ರೆ ತುಪ್ಪನ ನೋಡಿದ ಕೂಡಲೇ ಅದರ ರುಚಿ ಗೊತ್ತಾಗಲ್ವಲ್ಲ. ಸರಿ, ಹಾಗಾದ್ರೆ ಈ ತುಪ್ಪದ ರುಚಿ ನೋಡ್ಬೇಕಲ್ಲ ಅಂತ ಬಾಯಿಗೆ ಹಾಕಿಕೊಂಡಾಗ ತುಪ್ಪದ ರುಚಿ ಮಾತ್ರ ಗೊತ್ತಾಗಲ್ಲ, ಜೊತೆಗೆ ಆ ತುಪ್ಪ ಬಿಸಿ ಬಿಸಿ ತುಪ್ಪ ಅಂತಾನು ಆಗ್ಲೇ ಗೊತ್ತಾಗೋದು ನಮ್ಗೆ. ಸರಿ, ಈಗ ಈ ತುಪ್ಪದ ಕಥೆ ಯಾಕೆ ನೋಡಿ. ಈ ರಾಜಕೀಯದಲ್ಲಿ ಈಗ ಯಾರು ಬಿಸಿ ತುಪ್ಪ, ಯಾರಿಗೆ ಬಿಸಿ ತುಪ್ಪ ನೋಡೋಣ ಇವತ್ತಿನ ಟಾಪ್ ನಂಬರ್ 1 ಸ್ಟೋರಿಯಲ್ಲಿ. ಹಾಗಾದ್ರೆ ನಂಬರ್ 2 ಸ್ಟೋರಿ ಯಾವುದು? ಸೂತ್ರವಿಲ್ಲದ ದಿಲ್ಲಿಗೆ ಪಾತ್ರಧಾರಿಗಳು. ಏನಿದು? ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೊರಟಿದ್ದಾರೆ. ಇವರಿಬ್ರು ದಿಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಾದ್ರೆ ಸಾಕು, ಊರಿಗೆ ಮುಂಚೆ ವಾರಕ್ಕೆ ಮೊದಲೇ ದಿಲ್ಲಿಗೆ ಹೋಗ್ತಿರುವಂತ ಈ ಸಚಿವಾಕಾಂಕ್ಷಿಗಳು ಮಾತ್ರ ಈ ಬಾರಿ ನಮಗೂ ಇದಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅನ್ನೋ ಹಾಗೆ ಇರೋದು ಯಾಕೆ? ಭಯನ ಅಥವಾ ಅಭಯವೇ ಅಥವಾ ಹುಳಿ ದ್ರಾಕ್ಷಿಯ ಕಥೆಯೇ? ನೋಡೋಣ ಇವತ್ತಿನ ಟಾಪ್ 2 ಸ್ಟೋರಿಯಲ್ಲಿ. ಹಾಗಾದ್ರೆ ನಂಬರ್ 1 ಸ್ಟೋರಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಈ ರುಚಿ ರುಚಿ ತುಪ್ಪ, ಬಿಸಿ ಬಿಸಿ ತುಪ್ಪ ಏನ್ ಕತೆ? ಇದು ನೋಡಿದಾಗ ಒಂದು ಫಿಲ್ಮ್ ಡೈಲಾಗ್ ನೆನಪಾಗತ್ತೆ. ಹಾಡು ಹೂ ಅಂತೀಯ ಹೂ ಅಂತೀಯ ಅನ್ನೋದು ಕನ್ನಡ ಸಿನಿಮಾ ಟೈಟಲ್ಲು. ಈ JDS ನಾಯಕ ಕುಮಾರಸ್ವಾಮಿ ಅವರು ಬಿಜೆಪಿ ನಾಯಕರಿಗೆ ಪ್ರಶ್ನೆ ಕೇಳಿ ಹೂ ಅಂತೀಯ ಹೂ ಅಂತೀಯ ಅಂತ ಕೇಳಿದ್ರೆ ಏನ್ ಹೇಳಬೇಕೋ ಗೊತ್ತಾಗ್ತಾ ಇಲ್ವಲ್ಲ ಎನ್ನುವಂತ ಸ್ಥಿತಿಯಲ್ಲಿ ಇದ್ದಾರಂತೆ ರಾಜ್ಯ ಬಿಜೆಪಿ ನಾಯಕರು. ಯಾಕೆ ಹೀಗಾಯ್ತು ಅನ್ನೋದು ಸಿನಿಮಾ ಹಾಡಿನಂತ ಕಮಲ ನಾಯಕರ ಪ್ರಶ್ನೆಗೆ ನಮ್ಮ ಒಳನೋಟಕ್ಕೆ ಉತ್ತರ ಕೂಡ ಸಿಕ್ಕಿದೆ. ಬನ್ನಿ ನೋಡ್ಕೊಂಡು ಬರೋಣ. ಈ ಬಿಜೆಪಿಯ ರಾಜ್ಯ ನಾಯಕರಿಗೆ ಅವರ ಎದುರಾಳಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾಣ್ತಿಲ್ಲ, ಕಾಂಗ್ರೆಸ್ ಸರ್ಕಾರದಲ್ಲಿಯೂ ಕಾಣ್ತಿಲ್ಲ. ಹೋಗ್ಲಿ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಲ್ಲಿ ಕಾಣ್ತಾ ಇದ್ದಾರಾ ಅಂದ್ರೆ ಅದೂ ಇಲ್ಲ. ಮತ್ತೆ ಕಮಲ ಪಕ್ಷದ ನಾಯಕರಿಗೆ ಎದುರಾಳಿ ಎಲ್ಲಿ ಕಾಣ್ತಿದ್ದಾರೆ ಅಂದ್ರೆ ಅವರ ಪಕ್ಕದಲ್ಲೇ ಕೂತಿರೋರೆ ಅವರಿಗೆ ಎದುರಾಳಿ ತರ ಕಾಣ್ತಿದ್ದಾರೆ ಅಂತ ಏನೋ ಒಂದು ಹೊಸ ಗುಸುಗುಸು ಸುದ್ದಿಗೆ ಪೀಠಿಕೆ ಹಾಕಿದ್ರು ನಮ್ ಗೋವಿಂದಣ್ಣ. ಅರೆ, ಇದೇನಿದು ಹೊಸ ಕತೆ? ಹೇ ಗೋವಿಂದಣ್ಣ, ನೀವ್ ಹೇಳೋದ್ ಕೇಳ್ತಾ ಇದ್ರೆ ಈ ಬಗಲ್ ಕಾ ದುಶ್ಮನ್ ಅಂತ ಒಂದು ಗಾದೆ ಮಾತಿದೆಯಲ್ಲ, ಹಂಗೇನೋ ನಡೀತಾ ಇದ್ದಂಗಿದೆ. ಅದೇನೋ ಸರಿಯಾಗಿ ಹೇಳಿ. ಈಗ ರಾಜ್ಯ ಬಿಜೆಪಿ ನಾಯಕರಿಗೆ ಯಾರು ಬಗಲ್ ಕಾ ದುಶ್ಮನ್ ಅನ್ನೋದು? ಹಾಗೆ ಅದೇನ್ ನಿಮ್ ಗುಸುಗುಸು ಸ್ವಲ್ಪ ಬಿಡಿಸಿ ಹೇಳ್ಬಾರ್ದಾ ಅಂತ ಕೇಳಿದಾಗ ಬಾಯ್ ಬಿಟ್ರು ನೋಡಿ ಜಗನ್ನಾಥ ಭವನದ ಒಳ ಮನೆಯ ಕತೆ. ಮಲ್ಲೇಶ್ವರಂನ ಕಮಲ ಪಕ್ಷದ ಪಡಸಾಲಿಯ ನಾಯಕರ ಮಾತಿನಲ್ಲೀಗ ಸಿಎಂ ಡಿಕೆನ ಹೆಂಗ್ ಎದುರಿಸೋದು, ಪ್ರಿಯಾಂಕ್ ಖರ್ಗೆಗೆ ಹೆಂಗ್ ಕೌಂಟರ್ ಕೊಡೋದು ಅನ್ನೋ ಡಿಸ್ಕಷನ್ ನಡೀತಾ ಇಲ್ವಂತೆ. ಮತ್ತೇನ್ ಚರ್ಚೆ ನಡೀತಾ ಇದೆ ಅಂದ್ರೆ ನಮ್ಮ ಗುಸುಗುಸು ಗೋವಿಂದಣ್ಣಗೆ ಜಗನ್ನಾಥ ಭವನದ ಮೂಲಗಳು ಕೊಟ್ಟ ಇನ್ಫಾರ್ಮೇಶನ್ ಬೇರೆನೇ ಇದೆ. ಅದೇನಪ್ಪ ಅಂದ್ರೆ ಕಮಲ ನಾಯಕರು ಕಾಂಗ್ರೆಸ್ ನಾಯಕರಿಗಿಂತ ಜಾಸ್ತಿ ಈಗ ಈ ಕುಮಾರಸ್ವಾಮಿನ ಹೆಂಗ್ ಎದುರಿಸೋದು ಅಂತ ತಲೆ ಕೆಡಿಸ್ಕೊಂಡಿದ್ದಾರಂತೆ. ಅರೆ, ಅದ್ ಯಾಕೆ ಹಂಗೆ? ಹೇಳಿ ಕೇಳಿ JDS ಈಗ ಬಿಜೆಪಿ ಜೊತೆನೆ ದೋಸ್ತಿಯಲ್ಲಿದೆ. ಹೀಗಿರುವಾಗ ಕುಮಾರಸ್ವಾಮಿನ ಯಾಕೆ ಎದುರಿಸಬೇಕು ಅಂತ ಕೇಳಿದಾಗ ಹೊರಬಂತು ನೋಡಿ ಒಳನೋಟದ ಸುದ್ದಿ. ಕಮಲ ನಾಯಕರ ಆಪ್ತ ಮೂಲಗಳೇ ಹೇಳ್ತಿರೋ ಪ್ರಕಾರ ಕುಮಾರಸ್ವಾಮಿ ಉಳಿಸ್ತಾ ಇರೋ ಒಂದೊಂದು ದಾಳ ಹೆಂಗಿದೆಯಪ್ಪ ಅಂದ್ರೆ ಅದನ್ನ ಎದುರಿಸಿದ್ರು ಕಷ್ಟ, ಬಿಟ್ರು ಕಷ್ಟ ಅನ್ನೋ ಹಂಗೆ ಇದೆಯಂತೆ. ಮೊನ್ನೆ ಕುಮಾರಸ್ವಾಮಿ ಏನ್ ಮಾಡಿದ್ರು ನೋಡಿ, ಪರಿಷತ್ ಎಲೆಕ್ಷನ್ಗೆ ನೀವು 3ನೇ ಕ್ಯಾಂಡಿಡೇಟ್ ಹಾಕಿ, ಇಲ್ಲ ಅಂದ್ರೆ ನಾನ್ ಕ್ಯಾಂಡಿಡೇಟ್ ಹಾಕ್ತೀನಿ ಅಂದ್ರು. ಇದು ಹೆಂಗಾಯ್ತು ಅಂದ್ರೆ ಕ್ಯಾಂಡಿಡೇಟ್ ಹಾಕಿದ್ರೆ ನಾವು ಗೆಲ್ಸ್ಕೊಳ್ಳೋಕೆ ಆಗ್ಲಿಲ್ಲ ಅಂತಾಗುತ್ತೆ. JDSಗೆ ಕ್ಯಾಂಡಿಡೇಟ್ ಹಾಕೋಗ್ಬಿಟ್ರೆ ಅವರನ್ನ ನಾವು ಸೋಲ್ಸಿದ್ವಿ ಅಂತಾಗುತ್ತೆ. ಒಟ್ನಲ್ಲಿ ರಾಜ್ಯ ಬಿಜೆಪಿ ನಾಯಕರಿಗೆ ಈ JDSನ ಕಟ್ಕೊಂಡಿರೋದೇ ಹೆಂಗಾಗಿದೆಯಪ್ಪ ಅಂದ್ರೆ ತುಪ್ಪ ರುಚಿಯಾಗಿರುತ್ತೆ ಅಂತ ಬಾಯಲ್ಲಿ ಹಾಕೊಂಡ ಮೇಲೆ ಅದು ಬರೀ ತುಪ್ಪ ಅಲ್ಲ, ಬಿಸಿ ಬಿಸಿ ಕುದಿಯೋ ತುಪ್ಪ ಅಂತ ಗೊತ್ತಾಗಿದೆ. ಆ ಬಿಸಿ ತುಪ್ಪನ ಈಗ ಉಗಿಯೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒದ್ದಾಡ್ತಾ ಇದ್ದಾರೆ ಅನ್ನೋದೇ ಸದ್ಯ ಬಿಜೆಪಿ ಪಾಳೆಯದ ಬಿಸಿ ಬಿಸಿ ಗುಸುಗುಸು ಅಂದ್ರು ಗೋವಿಂದಣ್ಣ. ಈಗ ಬಿಡದಿ ಟೌನ್ಶಿಪ್
ಎಸ್ಐಆರ್ ಎಲ್ಲದರಲ್ಲೂ ಕುಮಾರಸ್ವಾಮಿ ಮೈಲೇಜ್ ತಗೊಳ್ತಾ ಇದ್ರೆ ಈ ಕಡೆ ದಿನ ಬೆಳಗಾದ್ರೆ ಕಿಕ್ ಔಟು ಕ್ರಾಸ್ ಓಟು ಅನ್ನೋ ಸುದ್ದಿನೇ ದೊಡ್ಡದಾಗ್ತಿದೆ. ಜೆಡಿಎಸ್ ಸಖ್ಯ ಬೇಡ ಅಂತ ಹೈಕಮಾಂಡ್ ಹತ್ರ ಹೇಳಕ್ಕೆ ನಮ್ದೇ ಎಲ್ಲ ಸರಿ ಇಲ್ಲ, ಈ ಕಡೆ ಕುಮಾರಸ್ವಾಮಿ ಜೊತೆ ಹೆಣಗೋಕ್ಕೂ ಆಗ್ತಿಲ್ಲ, ಒಟ್ನಲ್ಲಿ ಏನ್ ಮಾಡೋದೋ ಗೊತ್ತಾಗ್ತಿಲ್ಲ ಅನ್ನೋ ಕಮಲ ಪಾಳೆಯದ ಗೊಣಗಟ ಹಾಗೆ ಗುಸುಗುಸು ಗೋವಿಂದಣ್ಣನ ಮೂಲಗಳ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು.